ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ಹಿಟ್ಲರ್ ಭಾಗ 17. ನೋಡು, ಇಷ್ಟು ದಿನ ನಿನ್ನ ವರ್ತನೆ ನನಗೆ ಇಷ್ಟ ಆಗದೇ ಇದ್ರೂ ಕೂಡ ಸುಮ್ಮನೆ ಇದ್ದೆ ಅಲ್ವಾ ಅಂತ. ಹೀಗೆ ನೀನು ಮಿತಿ ಮಿತಿ ವರ್ತಿಸಿದರೆ ನಿನ್ನ ಬಗ್ಗೆ ನಿಮ್ಮ ಮನೆಯವರಿಗೆ ಹೇಳಬೇಕಾಗುತ್ತೆ. ಹುಷಾರ್. ಯಾವುದೋ ಹೆಣ್ಮಗುವಿಂದು ಸ್ವಲ್ಪ ಕನಿಕರದಿಂದ ಈ ಬಾರಿ ಬಿಡ್ತಾ ಇದ್ದೇನೆ. ಇನ್ನೊಮ್ಮೆ ನನಗೆ ಎದುರಾದರೂ ಇಂತಹ ಹುಚ್ಚು ಹುಚ್ಚು ವೇಷಗಳನ್ನು ಹಾಕಿದರೂ ಕೂಡ ಒಂದು ಕ್ಷಣನೂ ಯೋಚಿಸೋದಿಲ್ಲ. ನಿಮ್ಮ ಮನೆಯವರಿಗೆ ಹೇಳಲು ಮೈಂಡ್ ಇಟ್ ಎಂದು ಗಂಭೀರವಾಗಿ ವಾರ್ನಿಂಗ್ ನೀಡಿ ಹಿಂದೆ ತಿರುಗಿ ನೋಡ್ದೇನೆ ಹೊರಟು ಹೋದನು ಸಾಮ್ರಾಟ್. ಸಾಮ್ರಾಟ್ ಅಲ್ಲಿಂದ ಹೋಗ್ತಾ ಇದ್ದಂತೆ ಅಲ್ಲಿಂದ ಕದಲಲೇ ಇಲ್ಲ. ಕದಲಲು ಸಾಧ್ಯ ಕೂಡ ಆಗಲಿಲ್ಲ ಮೀರಾಳಿಗೆ. ಅವನು ಗೇಟ್ ದಾಟ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಅಲ್ಲೇ ಕುಸಿದು ಬಿದ್ಲು ಕಣ್ಣೀರು ಹಾಕ್ತಾ ಮೀರಾ. ಆಕೆ ಹಾಗೆಯೇ ನೋಡ್ತಾ ಇರುವಂತೆಯೇ ಸಾಮ್ರಾಟ್ ಕಾರ್ಧೂಳು ಎಬ್ಬಿಸ್ತಾ ಅಲ್ಲಿಂದ ಹೊರಟು ಹೋದ. ಕಾರು ಅಲ್ಲಿಂದ ಹೊರಟು ಹೋಯಿತು. ಸಾಮ್ರಾಟ್ ಕಾರ್ ಕ್ಯಾಂಪಸ್ ಸುತ್ತಮುತ್ತಲಿನ ಪ್ರದೇಶವನ್ನು ದಾಟಿದ ಮರುಕ್ಷಣವೇ ಅಲ್ಲಿಗೆ ಓಡೋಡಿ ಬಂದಳು ವನ್ಯ. ವನ್ಯ ಬರೋ ಅಷ್ಟರಲ್ಲಿ ಮೀರಾ ಕೆಳಗಡೆ ಕುಳಿತು ಕಣ್ಣೀರು ಸುರಿಸ್ತಾ ಎಲ್ಲೋ ನೋಡ್ತಾ ಇದ್ಲು. ಮೀರಳನ್ನು ಹಾಗೆ ನೋಡಿ ವನ್ಯ ಆಕೆಯ ಪಕ್ಕದಲ್ಲೇ ಕೆಳಗಡೆನೆ ಕುಳಿತು ಏನಾಯ್ತೆ ಎನ್ನುತ್ತಾ ತನ್ನ ಭುಜ ಹಿಡಿದು ಅಲುಗಾಡಿಸ್ತಾ ಇದ್ರೆ ವನ್ಯ ಮಾತಿಗೆ ಪ್ರಜ್ಞೆಗೆ ಬಂದ ಮೀರಾ ಪಕ್ಕದಲ್ಲಿದ್ದ ವನ್ಯಳನ್ನು ನೋಡಿ ಕಣ್ಣೀರು ಒರೆಸ್ಕೊಂಡು ಸುತ್ತಲೂ ನೋಡಿ ಸ್ಟೂಡೆಂಟ್ಗಳನ್ನೆಲ್ಲ ಎಲ್ಲ ತನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಕಂಡು ಮೇಲೆ ಎದ್ದು ನಥಿಂಗ್ ವನ್ಯ, ಸ್ವಲ್ಪ ತಲೆನೋವಿದೆ, ನಾನು ಮನೆಗೆ ಹೊರಟು ಹೋಗ್ಬಿಡ್ತೀನಿ ಅಂದ್ಲು ಮೀರಾ. ಏ ಮೀರಾ, ಏನಾಯ್ತೆ ನಿನಗೆ? ಇಲ್ಲಿವರೆಗೆ ಚೆನ್ನಾಗೇ ಇದ್ದೆ ಅಲ್ವಾ? ಅಂದಹಾಗೆ ಅಣ್ಣ ಯಾಕೆ ಮತ್ತೆ ಬಂದ? ಮೇಲಾಗಿ ನಿನಗೆ ಏನೋ ಬೈದ್ನಂತೆ ಅಲ್ವಾ? ಏನಾಯಿತು ನಿಜ ಹೇಳು ಎಂದು ಆಕೆಯನ್ನು ತೀಕ್ಷ್ಣವಾಗಿ ನೋಡಿದ್ಲು ವನ್ಯ. ಸಾಮ್ರಾಟ್ ಮಾತುಗಳಿಗೆ ಎದೆಯಲ್ಲಿ ನೋವು ಉಕ್ಕಿ ಬರ್ತಾ ಇದ್ರೆ ಕಷ್ಟಪಟ್ಟು ದುಃಖವನ್ನೆಲ್ಲ ಹತ್ತಿಕ್ಕಿದ್ದಕ್ಕೆ ಮೊದಲೇ ಬಿಳಿಯಾಗಿದ್ದ ಆಕೆಯ ಮುಖದಲ್ಲಿ ಮೂಗು ಕಿವಿಗಳು ಕೆಂಪಾಗಿದ್ವು. ಕಣ್ಣುಗಳಲ್ಲಿ ತಡೆದರೂ ನಿಲ್ಲಲಾರೆ ಎನ್ನುತ್ತಾ ಕಣ್ಣೀರು ಹರಿತಾನೇ ಇವೆ. ಆಕೆಯ ಚಬ್ಬಿ ಕೆನ್ನೆಗಳ ಮೇಲೆ ಸಾಮ್ರಾಟ್ ಕೈ ಬೆರಳುಗಳ ಗುರುತು ಕೆಂಪಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ರೆ ಅದನ್ನು ನೋಡಿ ವನ್ಯ ಶಾಕ್ ಆಗ್ತಾ, ಏ ಮೀರಾ, ಇದೇನಿದು? ಏನಾಯಿತು ಇಲ್ಲಿ ಎಂದು ಆಕೆಯ ಕೆನ್ನೆಯ ಮೇಲೆ ತನ್ನ ಕೈ ಇಟ್ಟು ನಿಜ ಹೇಳು, ಅಣ್ಣ ನಿನ್ನನ್ನು ಹೊಡೆದ್ನಾ ಎಂದು ಸ್ವಲ್ಪ ಕೋಪದಿಂದಲೇ ಕೇಳಿದ್ಲು ವನ್ಯ. ಮೀರಾ ಆಕೆಗೆ ಸಮಾಧಾನ ಹೇಳಿದೆ. ಪ್ಲೀಸ್ ವನ್ಯ, ನನಗೆ ತುಂಬ ತಲೆನೋವಿದೆ, ನಾನು ಮನೆಗೆ ಹೋಗ್ತೀನಿ ಎಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ಲು ಮೀರಾ. ಮೀರಾ ನಿಲ್ಲು, ನನಗೆ ಅರ್ಥ ಆಯಿತು, ಅಣ್ಣ ನಿನ್ನನ್ನು ಹೊಡೆದಿದ್ದಾನೆ ಅಲ್ವಾ? ಆದರೆ ಯಾಕೆ? ನಾನು ಈಗಲೇ ಅಣ್ಣನ ಜೊತೆ ಮಾತಾಡ್ತೀನಿ ಎಂದು ಕೋಪದಿಂದ ತನ್ನ ಫೋನನ್ನು ಕೈಗೆತ್ಕೊಂಡ್ಲು ವನ್ಯ. ಮೀರಾ ಆಕೆಯನ್ನು ಕಾಲ್ ಮಾಡದಂತೆ ತಡೀತಾ, ಬಿಟ್ಬಿಡು, ತಪ್ಪು ನನ್ನದೇ ಅಂದ್ಲು. ಏಯ್ ನಿಲ್ಲೆ, ನಿನ್ನ ತಪ್ಪೇನು? ನಿನ್ನ ತಪ್ಪು ಒಂದು ವೇಳೆ ನಿಜವಾಗಿಯೂ ನಿನ್ನ ತಪ್ಪು ಮಾಡಿದರೂ ಕೂಡ ಹೀಗೆ ಒಬ್ಬ ಹೆಣ್ಣು ಮಗುವಿನ ಮೇಲೆ, ಅದು ಕಾಲೇಜ್ ಕ್ಯಾಂಪಸ್ನಲ್ಲಿ ಇಷ್ಟೊಂದು ಜನರ ಮುಂದೆ ಕೈ ಮಾಡ್ತಾನಾ ಅಣ್ಣ? ಛೀ, ಅಣ್ಣ ಹೀಗೆ ಮಾಡ್ತಾನೆ ಎಂದು ನಾನು ಅಂದ್ಕೊಂಡೇ ಇರಲಿಲ್ಲ ಎಂದು ಅಪಾಲಜಿಯಾಗಿ ಅಂದ್ಲು ವನ್ಯ. ಬಿಟ್ಬಿಡು ವನ್ಯ, ನಾನು ಹೋಗ್ತಾ ಇದ್ದೇನೆ ಎಂದು ನಡೀತಾ ಇದ್ರೆ, ಹೇಯ್ ನಿಲ್ಲೆ, ನಾನು ಕೂಡ ಬರ್ತಾ ಇದ್ದೇನೆ ಅಂದ್ಲು ವನ್ಯ. ಬೇಡ ಪ್ಲೀಸ್, ನೀನು ಇಲ್ಲೇ ಇರು, ನಾನು ಒಬ್ಬಳೇ ಮನೆಗೆ ಹೋಗ್ತೇನೆ. ಅಷ್ಟಕ್ಕೂ ನನ್ನ ಸ್ಕೂಟಿ ಕೂಡ ಇಲ್ಲ ಅಲ್ವಾ? ಮತ್ತು ನಿಮ್ಮ ಮನೆಯವರು ಗಾಬರಿ ಆಗ್ತಾರೆ. ಹಾಗಿದ್ರೆ ನಿನ್ನನ್ನು ಇಂಥ ಪರಿಸ್ಥಿತಿಯಲ್ಲಿ ಒಂಟಿಯಾಗಿ ಬಿಡ್ತೇನೆ ಎಂದು ಹೇಗೆ ಅಂದ್ಕೊಂಡೆ? ವೇಟ್, ನಾನು ಬರ್ತೇನೆ ಎನ್ನುತ್ತಾ ತಕ್ಷಣ ತನ್ನ ತಂದೆ ಸುಮನ್ಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿದೆ. ತಾನು ಮೀರಾ ಮನೆಗೆ ಹೋಗ್ತಾ ಇದ್ದೇನೆ ಎಂದು ಹೇಳಿ ಸಂಜೆ ಅಲ್ಲಿಂದಲೇ ಮನೆಗೆ ಬರೋದು ಅಂತ ಹೇಳಿ ಕಾಲ್ನ ಕಟ್ ಮಾಡಿ ಅಲ್ಲಿಂದ ಇಬ್ಬರು ಕೂಡ ಮೀರಾ ಅವರ ಮನೆಗೆ ಹೊರಟರು. ಆರು ಜೊತೆ ಹೊರಟ ಸೌರಭ್ ಆ ದಿನ ತಾನು ಇಬ್ಬರು ಡೈರೆಕ್ಟರ್ಸ್ ಸ್ಕ್ರಿಪ್ಟ್ ಹೇಳಲು ಅಪಾಯಿಂಟ್ಮೆಂಟ್ ನೀಡಿದ್ರಿಂದ ಆಕೆಯನ್ನು ಆಫೀಸ್ನಲ್ಲಿ ಡ್ರಾಪ್ ಮಾಡಿ ಹೋಗಲು ಹೇಳಿದ್ರಿಂದ ನೇರವಾಗಿ ಸೌರಭ್ ಆಫೀಸ್ಗೆ ಕರ್ಕೊಂಡು ಹೋದಳು ಆರು. ಅಲ್ಲಿ ಸೌರಭ್ನ ಡ್ರಾಪ್ ಮಾಡಿ ಆಕೆ ಆಫೀಸ್ಗೆ ಹೋದರೆ ಆಲ್ರೆಡಿ ಅವನು ಅಪಾಯಿಂಟ್ಮೆಂಟ್ ನೀಡಿದ್ದ ಡೈರೆಕ್ಟರ್ಸ್ ಇಬ್ಬರಲ್ಲಿ ಒಬ್ಬರು ಅಲ್ಲಿ ಆಗಲೇ ಬಂದು ವೆಯ್ಟ್ ಮಾಡ್ತಾ ಇರೋದನ್ನು ನೋಡಿ ತಾನು ಕ್ಯಾಬಿನ್ಗೆ ಹೊರಟು ಹೋದನು ಸೌರಭ್. ಹಾಗೆ ಒಬ್ಬರ ನಂತರ ಒಬ್ಬರು ಇಬ್ಬರು ಕೂಡ ತಲಾ 2 ಗಂಟೆ ಸ್ಟೋರಿ ಹೇಳ್ತಾ ಅವರೊಂದಿಗೆ ಮತ್ತೊಂದು ಗಂಟೆ ಸ್ಟೋರಿ ಡಿಸ್ಕಷನ್ನಲ್ಲಿ ಡೇಟ್ಗಳನ್ನು ಅಡ್ಜಸ್ಟ್ ಮಾಡೋಷ್ಟರಲ್ಲಿ ಆ ದಿನ ಸಾಯಂಕಾಲದವರೆಗೂ ಅಲ್ಲೇ ಆಗೋಯ್ತು ಸೌರಭ್ಗೆ. ಇತ್ತ ಮೀರಾಳಿಗೆ ಹೊಡೆದು ಆವೇಶದಿಂದ ಅಲ್ಲಿಂದ ಹೊರಟ ಸಾಮ್ರಾಟ್ಗೆ ಅಷ್ಟಕ್ಕಷ್ಟೇ ಕೋಪ ಹೆಚ್ಚುತ್ತಾ ಇದೆಯೇ ಹೊರತು ಕಡಿಮೆ ಆಗ್ತಿಲ್ಲ.
ಛೀ! ಅಸಲು ಆ ಹುಡುಗಿ ಹಾಗೆ ಹೇಗೆ ನನಗೆ ಮುದ್ದು ಕೊಡ್ತಾಳೆ, ನನ್ನ ಪರ್ಮಿಷನ್ ಇಲ್ಲದೆ ಇದು ಕೋಪದಿಂದ ಅಂದ್ಕೊಳ್ತಾ ಆಕೆಯನ್ನು ಹೊಡೆದಿದ್ದು ತಾನು ಹೊಡೆದಾಗ ಬೆಡ್ ಶೇರಿಂಗಿದ್ದು ಮಾತುಗಳನ್ನು ಅಂದಾಗ ಆಕೆಯ ಫೇಸ್ ನೆನಪಿಗೆ ಬರಲಾಗಿ ಸಡನ್ನಾಗಿ ಕಾರ್ ನಿಲ್ಲಿಸಿ ಸ್ಟೇರಿಂಗ್ ಮೇಲೆ ಹಿಡಿದ ಬಿಗಿಗೊಳಿಸ್ತಾ ಛೀ! ಅನಾವಶ್ಯಕವಾಗಿ ಆಕೆಯನ್ನು ಬೈದ್ನೋ ಏನೋ, ಪಾಪ ತಪ್ಪು ಮಾಡಿದೆ, ಅಸಲು ಹೆಣ್ಣು ಮಗುವಿನ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ಶಿಟ್! ಏನಾಯಿತು ಸಾಮ್ರಾಟ್ ನಿಂಗೆ, ಅಸಲು ಹೀಗೆ ಯಾಕೆ ಮಾಡಿದ್ದೀಯಾ ನೀನು ಎಂದು ತನ್ನಲ್ಲೇ ತಾನು ಅಂದ್ಕೊಳ್ತಾ ಸ್ಟೇರಿಂಗ್ನ ಗಟ್ಟಿಯಾಗಿ ಹಿಸುಕಿದನು. ಆಕೆಯನ್ನು ಅಷ್ಟೊಂದು ಮಾತುಗಳು ಅಂದಾಗ ಮೀರಾ ಅಳ್ತಾ ಇರೋದೇ ಪದೇ ಪದೇ ಅವನ ನೆನಪಿಗೆ ಬರ್ತಾಯಿದ್ರೆ ಮನಸ್ಸಿನಲ್ಲಿ ನೋವು ಪಡ್ತಾ ಮತ್ತೆ ತಕ್ಷಣವೇ ನೋ ನಾನೇನು ತಪ್ಪು ಮಾಡಿಲ್ಲ, ಆದರೂ ಆಕೆ ಹಾಗೆ ಮಾಡಿದ್ದಕ್ಕಲ್ವೇ ನಾನು ಆಕೆಯನ್ನು ಹೊಡೆದಿದ್ದು, ನಾನೇನು ತಪ್ಪು ಮಾಡಿಲ್ಲ ಎಂದು ತಾನು ಮಾಡಿದ ಕೆಲಸವನ್ನು ತಾನು ಸಮರ್ಥಿಸ್ತಾ ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡಿದ್ದು ಕರೆಕ್ಟಾಗೇ ಇದೆ, ಆಕೆಯನ್ನು ಈಗಲೇ ಕಟ್ ಹಾಕದೇ ಇದ್ದರೆ ಇನ್ನೂ ಆಕೆ ಹದ್ಮೀರುವ ಅಪಾಯ ಇದೆ. ಆಕೆ ಚಿಕ್ಕ ಹುಡುಗಿ, ಈ ದಿನ ನನ್ನ ಮಾತುಗಳಿಂದ ಸ್ವಲ್ಪ ನೋವುಪಟ್ಟರೂ ಕೂಡ ನಂತರ ಆಕೆಯೇ ರಿಯಲೈಸ್ ಆಗ್ತಾಳೆ ತಾನು ಮಾಡಿದ ತಪ್ಪೇನು ಎಂದು ಆಕೆಗೆ ಅರ್ಥ ಕೂಡ ಆಗುತ್ತೆ. ಅಸಲು ಆಕೆಯ ಮೇಲೆ ನನಗೆ ಯಾವುದೇ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ. ಹಾಗಿರುವಾಗ ಆಕೆಯಲ್ಲಿ ಬಿಲ್ಡ್ ಆಗ್ತಾ ಇರುವ ಫೀಲಿಂಗ್ಸನ್ನು ಈ ಹಂತದಲ್ಲಿ ಚಿವುಟ್ ಹಾಕಿದರೆ ತನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾಳೆ. ನಾನು ಕೇವಲ ನನ್ನ ಅಂಕಿತಳನ್ನು ಮಾತ್ರ ಲವ್ ಮಾಡ್ತಾ ಇದ್ದೇನೆ. ಹಾಗಿರುವಾಗ ಬೇರೆಯವ್ರಿಗಾಗಿ ನಾನು ಯಾಕೆ ಯೋಚಿಸಬೇಕು, ಅದಕ್ಕೆ ಹೀಗೆ ಗಟ್ಟಿಯಾಗಿ ಹೇಳೋದೇ ಕರೆಕ್ಟ್ ಅಂದ್ಕೊಳ್ತಾ ಅಂಕಿತಾ ನೆನಪಿಗೆ ಬರಲಾಗಿ ಮನಸ್ಸನ್ನು ಸ್ವಲ್ಪ ಪ್ರಶಾಂತವಾಗಿ ಬದಲಿಸ್ಕೊಂಡು ಆಫೀಸ್ಗೆ ಹೊರಟು ಹೋದನು ಸಾಮ್ರಾಟ್. ಇತ್ತ ಆಫೀಸ್ಗೆ ಬಂದ ಮೇಲೂ ಅವನ ಮೂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿಯೇ ಇರೋದ್ರಿಂದ ಅಂಕಿತಾ ಬರುವಿಕೆಗೆ ಕಾಯ್ತಾ ಇದ್ದಾನೆ ಸಾಮ್ರಾಟ್. ಅಂಕಿತಾ ತಾರಕ್ನನ್ನು ಡ್ರಾಪ್ ಮಾಡಿ ಬರೋಷ್ಟರಲ್ಲಿ ಅಂಕಿತಾಳಿಗೆ ಆಫೀಸ್ಗೆ ಅರ್ಧ ಗಂಟೆ ಲೇಟ್ ಆಗಿದ್ದರಿಂದ ಪಾರ್ಕಿಂಗ್ನಲ್ಲಿ ಕಾರ್ ಪಾರ್ಕ್ ಮಾಡಿ ಆತರವಾಗಿ ಆಫೀಸ್ಗೆ ಎಂಟರ್ ಆದ್ಲು ಅಂಕಿತಾ ಕಾರ್ ಆಫೀಸ್ ಕಾಂಪೌಂಡ್ ಒಳಗಡೆ ಬಂದಾಗಲೇ CC ಫೋಟೋದನ್ನ ನೋಡ್ತಾ ಅಮ್ಮಯ್ಯ ಅಂಕಿತಾ ಬಂದ್ಲು ಅಲ್ವಾ ಅಂದ್ಕೊಳ್ತಾ ಆಕೆಯನ್ನೇ ನೋಡ್ತಾ ಇದ್ದಾನೆ. ಕಾರ್ ಇಳಿದು ತುಂಬ ಗಾಬರಿಯಾಗಿ ಒಳಗಡೆ ಬರ್ತಾ ಇರುವ ಆಕೆಯನ್ನು ನೋಡಿ ಇದೇನು ಅಂಕಿತಾ ಇಷ್ಟು ಗಾಬರಿಯಾಗಿ ಬರ್ತಾ ಇದ್ದಾಳೆ ಅಂದ್ಕೊಳ್ತಾ ತಕ್ಷಣ ಅಟೆಂಡರ್ಗೆ ಕಾಲ್ ಮಾಡಿ ಅಂಕಿತಾ ಬಂದ ಕೂಡಲೇ ಆಕೆಯನ್ನು ತನ್ನ ಕ್ಯಾಬಿನ್ಗೆ ಬರಲು ಹೇಳಿದ್ದಾನೆ ಎಂದು ತಿಳಿಸ್ಬಿಡು ಎಂದು ಹೇಳಿದನು ಸಾಮ್ರಾಟ್. ಗಾಬರಿಯಾಗಿ ತನ್ನ ಕ್ಯಾಬಿನ್ಗೆ ಬಂದ ಅಂಕಿತಾ ತನ್ನ ಸೀಟ್ನಲ್ಲಿ ಕುಳಿತುಕೊಳ್ತಾ ಇದ್ದರೆ ಪ್ಯೂನ್ ಬಂದು ಮೇಡಮ್ ಸರ್ ನೀವು ಬಂದ ತಕ್ಷಣ ಒಂದು ಬಾರಿ ಕ್ಯಾಬಿನ್ಗೆ ಬರಲು ಹೇಳಿದ್ದಾರೆ ಅಂತ ಹೇಳಿದ ಕೂಡಲೇ ಹೌದಾ ಸರಿ ಓಕೆ ನಾನು ಈಗಲೇ ಹೋಗಿ ಸರ್ ಅವರನ್ನ ಕಂಡು ಬರುತ್ತೇನೆ ಅಂದ್ಕೊಳ್ತಾ ಸಾಮ್ರಾಟ್ ಕ್ಯಾಬಿನ್ಗೆ ಬಂದಳು ಅಂಕಿತಾ. ಮೇ ಕಮಿನ್ ಸರ್ ಅಂತ ಪರ್ಮಿಷನ್ ಪಡೆದು ಒಳಗಡೆ ಬಂದಳು. ಒಳಗಡೆ ಬಂದ ಅಂಕಿತಾಳಿಗೆ ಸೀಟ್ನ ಆಫರ್ ಮಾಡಿ ಆಕೆ ಕುಳಿತ ನಂತರ ವಾಟರ್ ಗ್ಲಾಸ್ ಆಕೆ ಮುಂದೆ ಇಟ್ಟು ಅಂಕಿತಾ ಆರ್ ಯು ಓಕೆ ಹಾಂ ಎಂದು ಯೋಚಿಸ್ತಾ ನನಗೇನಾಯಿತು ಸರ್ ನಾನು ಚೆನ್ನಾಗಿಯೇ ಇದ್ದೇನೆ ಅಂದ್ಲು ಆಶ್ಚರ್ಯವಾಗಿ. ಅಂದರೆ ಗಾಬರಿಯಾಗಿದ್ದೀಯಾ ಅಲ್ವಾ ಅಂದಹಾಗೆ ಈ ದಿನ ಏನಿದು ಲೇಟ್ ಆಯಿತು ಎಂದು ಕೇಳಿದನು ಸಾಮ್ರಾಟ್. ಸಾರಿ ಸರ್ ಒಬ್ಬ ಫ್ರೆಂಡ್ ಡ್ರಾಪಿಂಗ್ ಇದ್ದರೆ ಹೋದೆ, ಅದಕ್ಕೆ ಟ್ರಾಫಿಕ್ನಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು, ನೀವು ಏನಂತೀರೋ ಎಂದು ಸ್ವಲ್ಪ ಟೆನ್ಷನ್ ಆದೆ. ಇಟ್ಸ್ ಓಕೆ ಅಂಕಿತಾ ಡೋಂಟ್ ಸೇ ಸಾರಿ ಎಂದು ಹಿಂದಿನ ದಿನ ಅಂಕಿತಾ ರೆಡಿ ಮಾಡಿ ನೀಡಿದ ಡಿಸೈನ್ ಎಲ್ಲ ಅವನು ಚೆಕ್ ಮಾಡಿ ಸ್ವಲ್ಪ ಚೇಂಜಸ್ನೊಂದಿಗೆ ಫೈನಲ್ ಮಾಡಿ ಅಂಕಿತಾಳಿಗೆ ಸೆಂಡ್ ಮಾಡಿದ್ರಿಂದ ಅಂಕಿತಾ ನಿನಗೆ ನಿನ್ನೆ ಡಿಸೈನ್ ಸೆಂಡ್ ಮಾಡಿದ್ದೇನೆ, ಅವನ್ನೆಲ್ಲವನ್ನು ಕ್ಲೈಂಟ್ಗೆ ಸೆಂಡ್ ಮಾಡಿಬಿಡು ಎಂದು ಹೇಳಿದನು ಸಾಮ್ರಾಟ್. ಓಕೆ ಸರ್ ನಾನು ಮಾಡ್ತೇನೆ, ಓಕೆ ಥ್ಯಾಂಕ್ ಯು, ಕ್ಯಾನ್ ಯು ಗೋ ಅಂದನು ಸಾಮ್ರಾಟ್. ಥ್ಯಾಂಕ್ ಯು ಸರ್ ಎಂದು ಹೋಗ್ತಾ ಇದ್ದ ಅಂಕಿತಾ ಡೋರ್ವರೆಗೆ ಹೋಗ್ತಾ ಇದ್ದಂತೆಯೇ ಅಂಕಿತಾ ಒಂದು ನಿಮಿಷ ಅಂದನು ಸಾಮ್ರಾಟ್. ಅಲ್ಲೇ ನಿಂತ ಅಂಕಿತಾ ಸರ್ ಅಂದ್ಲು. ಅಂಕಿತಾ ನಿನ್ನೊಂದಿಗೆ ಸ್ವಲ್ಪ ಮಾತಾಡಬೇಕು, ಇಫ್ ಯು ಡೋಂಟ್ ಮೈಂಡ್ ಈವ್ನಿಂಗ್ ನನಗೆ ಕಾಫಿ ಡೇಗೆ ಬರ್ತೀಯಾ ಎಂದು ಕೇಳಿದನು ಸಾಮ್ರಾಟ್. ಅಂಕಿತಾಳಿಗೆ ಸಂಜೆ ತಾರಕ್ ಬರ್ತೇನೆ ಅಂದಿದ್ದು ನೆನಪಿಗೆ ಬಂದು ಸಾಮ್ರಾಟ್ಗೆ ನೋ ಎಂದು ಹೇಳಬೇಕೋ ಅಂತ ಹೇಗೆ ಹೇಳಬೇಕು ಅಂತ ಅರ್ಥವಾಗದೆ ಯೋಚಿಸ್ತಾ ಇದ್ದರೆ ವಾಟ್ ಅಂಕಿತಾ ಎನಿಥಿಂಗ್ ರಾಂಗ್, ಈವ್ನಿಂಗ್ ನಿನಗೆ ಯಾವುದಾದ್ರೂ ಅರ್ಜೆಂಟ್ ವರ್ಕ್ ಇದೆಯಾ ಅಂದರೆ ಸರ್ ಅದು ಈವ್ನಿಂಗ್ ಒಬ್ಬ ಫ್ರೆಂಡ್ ಮೀಟ್ ಮಾಡಬೇಕು ಸರ್ ಅಷ್ಟೇ, ಅದಕ್ಕಿಂತ ಹೆಚ್ಚೇನೂ ಇಲ್ಲ
ಅಂದ್ಲು ಅಂಕಿತ. ಹಾಗೆ ಹೇಳಿದ ತಕ್ಷಣ ಸಾಮ್ರಾಟ್ ಮುಖದಲ್ಲಿ ಡಿಸಪಾಯಿಂಟ್ ಆಗೋದನ್ನು ನೋಡಿ, ಇಟ್ಸ್ ಓಕೆ ಸರ್, ಐ ವಿಲ್ ಮ್ಯಾನೇಜ್, ತಪ್ಪದೆ ಭೇಟಿಯಾಗ್ತೀನಿ ಅಂದ್ಲು ಅಂಕಿತ. ಥ್ಯಾಂಕ್ ಯು ಅಂಕಿತ, ಶಾರ್ಪ್ 6 o'clock ಅಟ್ ಕಾಫಿ ಡೇ, ಓಕೆ ಸರ್, ಓಕೆ ಸರ್ ಎಂದು ಅಂಕಿತ ಹೋಗ್ತಾ ಇದ್ದಂತೆ ಸಾಮ್ರಾಟ್ ಮನಸ್ಸಿನಲ್ಲಿ, ಹೇಗಾದರೂ ಮಾಡಿ ಈ ದಿನ ಅಂಕಿತಾಳಿಗೆ ನನ್ನ ಮನಸ್ಸಿನಲ್ಲಿರುವ ಪ್ರೇಮವನ್ನು ಹೇಳಿಬಿಡಬೇಕು. ಮೊದಲು ಮಮ್ಮಿಗೆ ಹೇಳಿದ ನಂತರ ಅಂಕಿತಾಳಿಗೆ ಹೇಳೋಣ ಅಂದ್ಕೊಂಡೆ. ಆದರೆ ಈ ಮಧ್ಯದಲ್ಲಿ ಆ ತಾರಕ್ ಬಂದು ಪೂರ್ತಿ ಎಲ್ಲವನ್ನ ಕೆಡಿಸ್ಬಿಟ್ಟ. ಸಾಧ್ಯವಾದಷ್ಟು ಬೇಗ ಅಂಕಿತಾಳಿಗೆ ನನ್ನ ಪ್ರೇಮದ ವಿಷಯ ಹೇಳಿ ಆಕೆ ಕೂಡ ಓಕೆ ಅಂದ ನಂತರ ಮನೆಯಲ್ಲಿ ಹೇಳಬೇಕು ಅಂತ ಅಂದ್ಕೊಳ್ತಾ ಈವ್ನಿಂಗ್ ಆಕೆಗೆ ಐ ಲವ್ ಯು ಹೇಳಲು ಪ್ರಿಪ್ರೇಷನ್ನ ಶುರು ಮಾಡಿಕೊಂಡಿದ್ದ ಸಾಮ್ರಾಟ್. ಅಂಕಿತಾ ಡ್ರಾಪ್ ಮಾಡಿ ಹೋದ ನಂತರ ಮುಂದೆ ಹೋದ ತಾರಕ್ನಿಗೆ ಅರ್ಧ ಕಿಲೋಮೀಟರ್ ನಡೆದ ನಂತರ ತನಗೆ ಎದುರಾಗಿ ಬಂದು ಪಾಳು ಬಿದ್ದ ಬಂಗ್ಲೆ ಕಾಣಿಸಿತು. ಅದಕ್ಕೆ ಕಾವಲಾಗಿ ಚೆನ್ನಾಗಿ ಮೈಕಟ್ಟು ಇರುವ ಇಬ್ಬರನ್ನ ನೋಡಿ ಮೈ ಮುರಿಯುತ್ತಾ ಮುಂದೆ ಹೋದನು ತಾರಕ್. ಅತ್ತ ಕಡೆ ಯಾರೂ ಬರಲ್ಲ ಎಂಬ ಧೈರ್ಯದೊಂದಿಗೆ ಆ ಮನೆಯ ಮುಂದೆ ಕುಳಿತು ಫುಲ್ ಬಾಟಲ್ ಮುಂದೆ ಇಟ್ಕೊಂಡು ಕುಳಿತಿದ್ದ ಇಬ್ಬರು ಫುಲ್ಲಾಗಿ ಕುಡಿತಾ ಹರಟೆ ಹೊಡಿತಾ ಇರುವಾಗ ಸಡನ್ನಾಗಿ ಅವ್ರ ಕಡೆಯೇ ನೇರವಾಗಿ ಬರ್ತಾ ಇರುವ ತಾರಕನ ನೋಡಿ, ಡೇಯ್ ಕೌನ್ ಹೇ ಬೈತು ಅಂದ. ಅವನು ಹಿಂದಿಯವನೋ ತೆಲುಗಿನವನೋ ಅಂದನು ಮೊದಲನೆಯವನು. ಅವನ ಪ್ರಶ್ನೆಗೆ ಕನಿಷ್ಠ ಅವರನ್ನು ನೋಡದೆಯೇ ಅವನಿಗೆ ಆನ್ಸರ್ ನೀಡೋದು ಏನು ಎಂಬ ಎಕ್ಸ್ಪ್ರೆಷನ್ ನೀಡಿ ತಾರಕ್ ಸೈಲೆಂಟಾಗಿ ಆ ಮನೆಯೊಳಗಡೆ ಹೋಗ್ತಾ ಇದ್ದಾಗ ಕುಡಿತಾ ಇದ್ದವರು ಒಮ್ಮೆಗೆ ಮೇಲೆ ಎದ್ದು ನಿಂದೆ ಹಿಂದೆ ಹೋಗ್ತಾ ಇದ್ದ ತಾರಕ್ ಕಾಲರ್ನ ಹಿಡಿದು, ಏನೋ ಕಿವುಡ, ಕೇಳ್ತಾ ಇದ್ರೆ ಹಾಗೆ ಹೋಗ್ತಿದೆಯಲ್ಲ, ಯಾರೋ ನೀನು ಎಂದು ಮತ್ತೊಮ್ಮೆ ಕೇಳಿದನು ಎರಡನೆಯವನು. ಮೊದಲನೆಯವನು ಮುಂದೆ ಬಂದು ನಿಂತರೆ ಎರಡನೆಯವನು ಹಿಂದಿನಿಂದ ತಾರಕ್ ಕಾಲರ್ ಹಿಡಿದು ತಡೆದ. ಹಾಗೆ ತನ್ನ ಕಾಲರ್ ಹಿಡಿದಿದ್ದರಿಂದ ಸಿಟ್ಟಿನ ಮಟ್ಟ ತಾರಕಕ್ಕೇರಿದ ತಾರಕ್ಗೆ ತನ್ನ ಕಾಲರ್ ಹಿಡಿದವನ ಕೈಯನ್ನು ಹಿಡಿದು ಒಂದೇ ಕೈತ ಗಾಳಿಯಲ್ಲಿ ಎತ್ತಿ ಮುಂದೆ ತಂದು ದಬಾಯಿಸಿದ ನೆಲಕ್ಕೆ ಅಪ್ಪಳಿಸಿದನು ಬಟ್ಟೆ ಒಗೆದಂತೆ ಗಟ್ಟಿಯಾಗಿ. ಅವನು ಬಾಡಿ ಫ್ಲೋರ್ ಮೇಲೆ ಅಷ್ಟು ಫೋರ್ಸ್ ಆಗಿ ಬೀಳ್ತಾ ಇದ್ದಂತೆಯೇ ಒಮ್ಮೆಗೆ ಅಲ್ಲಿದ್ದ ಧೂಳೆಲ್ಲ ಮೇಲೆದ್ದಿತು. ಮೇಲಿಂದ ಕೆಳಗಡೆ ಬಿದ್ದಿದ್ದರಿಂದ ಅವನ ಬಾಡಿಯಲ್ಲಿ ಎಷ್ಟು ಬೋನ್ಸ್ ಬ್ರೇಕ್ ಆದವು ಅವನಿಗೆ ಅರ್ಥನೇ ಆಗಲಿಲ್ಲ. ಅದನ್ನು ನೋಡಿದ ಮೊದಲನೆಯವನು ಶಾಕ್ನಿಂದ ಬಿದ್ದು ಹೋದನು. ಕೆಳಗಡೆ ಬಿದ್ದವನು ನೋವಿನಿಂದ ನರಳ್ತಾ ಅಮ್ಮೋ ಅಪ್ಪೋ ಅಂತ ಇದ್ದರೆ ಪಕ್ಕದಲ್ಲಿದ್ದ ಮೊದಲನೆಯವನು, ಯಾರೋ ನೀನು, ಎಂಥದ್ದೋ ಆ ಹೊಡೆತ, ಅಸಲು ಮನುಷ್ಯನೇನಾ ನೀನು ಎಂದು ಅರ್ಚ್ತಾ ಇದ್ದರೆ ಅವನ ಕಿರುಚಾಟವನ್ನು ಅಸಲು ಲೆಕ್ಕ ಮಾಡದ ತಾರಕ್ ಒಂದು ಒದೆ ಒದ್ದನು ಅವನ ಎದೆಯ ಮೇಲೆ. ಅಷ್ಟೇ, ಅವನು ಹೋಗಿ ಡೋರ್ಸ್ ಓಪನ್ ಮಾಡಿಕೊಂಡು ಆ ಮನೆ ಒಳಗಡೆ ಬಿದ್ದ. ಮೊದಲು ಕೆಳಗಡೆ ಬಿದ್ದವನನ್ನು ತುಳಿತಾಲೆ ಒಳಗಡೆ ಹೋದ ತಾರಕ್ನಿಗೆ ಆಲ್ರೆಡಿ ಅಲ್ಲಿ ಇನ್ನೂ 6 ಮಂದಿ ರೌಂಡ್ ಟೇಬಲ್ ಮುಂದೆ ಕುಳಿತುಕೊಂಡು ಇಸ್ಪೀಟ್ ಆಡ್ತಾ ಕುಳಿತಿರೋದನ್ನು ನೋಡಿ ಶರ್ಟ್ ಮಾಡಿಸುತ್ತಾ ಒಳಗಡೆ ಹೋದನು ತಾರಕ್. ಕಾವಲಾಗಿ ಇರಬೇಕಾದವನು ಯಾಕೆ ಹಾಗೆ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರೋದು ಅದನ್ನು ನೋಡಿದ ಆ 6 ಮಂದಿ ಆಶ್ಚರ್ಯದಿಂದ ನೋಡ್ತಾ ಇರುವಂತೆಯೇ ತಾರಕ್ ಆ ಮನೆಯೊಳಗೆ ಬರಲಾಗಿ, ಯಾರೋ ನೀನು, ಇಲ್ಲಿಗೆ ಹೇಗೆ ಬಂದೆ, ಯಾಕೆ ಬಂದೆ, ಅಸಲು ಏನಿದೆಯಲ್ಲ ಅನ್ನುತ್ತಾ 6 ಮಂದಿ ಒಟ್ಟಿಗೆ ತಾರಕ್ ಮೇಲೆ ಮುಗಿಬಿದ್ರು. ಬಂದವರನ್ನು ಬಂದಂತೆ ಚಿತ್ರಹಿಂಸೆ ನೀಡಿ ಕೈಕಾಲು ಮುರಿತಾ ಇದ್ದರೆ ಯಾರಿಗೂ ಹೆಚ್ಚು ಕಡಿಮೆ ಮಾಡದೆ ಸರಿ ಸಮಾನವಾಗಿ ಎಲ್ರಿಗೂ ಏಟುಗಳನ್ನು ಹಂಚ್ತಾ ಸಾಮಾಜಿಕ ನ್ಯಾಯ ಶುರು ಮಾಡಿದ ನಮ್ಮವನು ತಾರಕ್. ಇಷ್ಟರಲ್ಲಿ ಮೊದಲು ಕೆಳಗಡೆ ಬಿದ್ದವನು ಒಳಗಡೆ ಓಡಿ ಬಂದು 7 ಮಂದಿಯನ್ನು ಎಗ್ರಿ ಒದೆತಾ ಇರುವ ತಾರಕ್ನನ್ನು ತಡೆಯೋದು ಇನ್ನೂ ಅವರ ಕೈಲಾಗದು ಎಂದು ಅವನಿಗೆ ಏಟು ನೀಡಬೇಕಂದ್ರೆ ಹೀಗೆಲ್ಲ ಸಾಧ್ಯ ಇಲ್ಲ ಎಂದು ಫಾಸ್ಟಾಗಿ ಹೋಗ್ತಾ ಅವನ ಪಾಕೆಟ್ನಲ್ಲಿದ್ದ ಚಾಕು ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗಿ ಅಲ್ಲಿ ಚೇರ್ನಲ್ಲಿ ಕಟ್ಟಿ ಹಾಕಿದ್ದ 6 ವರ್ಷದ ಮಗುವಿನ ಹತ್ತಿರ ಹೋಗಿ ಕತ್ತಿಯನ್ನು ಆ ಮಗುವಿನ ಕುತ್ತಿಗೆ ಮೇಲೆ ಇಟ್ಟು, ಏಯ್ ಎಂದು ಕಿರ್ಚಿದನು ಗಟ್ಟಿಯಾಗಿ. ಅವರನ್ನು ಉಜ್ತಾ ಇರುವ ಉಜ್ಜಾಟಕ್ಕೆ ಅವನ ಕಿರುಚಾಟ ಕೇಳಿಸದ ತಾರಕ್ ಹಿಂದೆ ತಿರುಗದೆ ಹೋದಾಗ ಆ ಪಾಪುವಿನ ಕೆನ್ನೆಯ ಮೇಲೆ ಗಟ್ಟಿಯಾಗಿ ಹೊಡೆದ್ರಿಂದ ಗಟ್ಟಿಯಾಗಿ ಹತ್ತಿತು ಆ ಮಗು. ಮಗುವಿನ ಅಳು ಕೇಳಿಸಿದ ಕೂಡಲೇ ಹಿಂದೆ ತಿರುಗಿದ ತಾರಕ್ನಿಗೆ ಮೊದಲನೆಯವನು ಮಗುವಿನ ಕುತ್ತಿಗೆಯ ಮೇಲೆ ಇಟ್ಟಿದ್ದ ಕತ್ತಿಯನ್ನು ನೋಡ್ತಾ ಒಮ್ಮೆಗೆ ಸ್ಟ್ಯಾಚು ಆಗಿ ನಿಂತು ಹೋದ ತಾರಕ್. ಲೇ, ನೀನು ಯಾರೋ ನಮಗೆ ಗೊತ್ತಿಲ್ಲ, ಆದರೆ ಯಾಕೆ ಬಂದಿದೆಯೋ ಅರ್ಥ ಆಯಿತು ನಮಗೆ. ನೀನು ಈ ಮಗುವಿಗಾಗಿ ಬಂದಿದೆಯಾ ಅಲ್ವಾ ಎಂದು ಕ್ಲಿಯರ್ ಆಗಿ ತಿಳಿತಾ ಇದೆ.
ಆದರೆ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಅಂತಹ ಆಸೆಗಳೇನಾದರೂ ಇದ್ದರೆ ಬಿಟ್ಬಿಡು. ಈಗ ನೀನು ನಮ್ಮವ್ರನ್ನ ಹೊಡೆಯೋದನ್ನು ನಿಲ್ಲಿಸದೇ ಇದ್ದರೆ ಇದನ್ನು ಅಂದರೆ ಈ ಮಗುವನ್ನು ಕೊಂದು ಹಾಕ್ತೇನೆ ಎಂದು ಬೆದರಿಸಿದನು. ಆ ಮೊದಲನೆಯವನು 6 ವರ್ಷ ಇರಬಹುದು. ಆ ಪುಟ್ಟ ಮಗು ಕುತ್ತಿಗೆಯ ಬಳಿ ಇರುವ ಕತ್ತಿನ ಅಪಾಯ ತಿಳಿಯದಿದ್ರೂ ಕೂಡ ಮೊದಲು ಅವನು ಹೊಡೆದ ಏಟಿಗೆ ಜೋರಾಗಿ ಉಸಿರನ್ನು ಹಿಡಿದು ಗಟ್ಟಿಯಾಗಿ ಅಳ್ತಿದ್ದು ಭಯದಿಂದ. ಪಾಪ ಆ ಮಗುವಿನ ಅಳು ಕೇಳಿ ತಾರಕ್ ಅವರನ್ನ ಬಿಟ್ಟು ಆ ಮಗುವಿನ ಹತ್ರ ಹೋಗ್ತಾ ಇದ್ರೆ, ಲೇ ಅಲ್ಲೇ ನಿಲ್ಲು, ಹತ್ರ ಬಂದೆ ಅಂದರೆ ಇದನ್ನು ಇಲ್ಲೇ ಕೊಂದ್ಬಿಡ್ತೀನಿ ಎನ್ನುತ್ತಾ ಆ ಮಗುವಿನ ಕುತ್ತಿಗೆ ಹತ್ತಿರ ಇದ್ದ ಕತ್ತಿಯನ್ನು ಇನ್ನೂ ಸ್ವಲ್ಪ ಹತ್ತಿರ ಚುಚ್ಚಿದ್ರಿಂದ ಆ ಕತ್ತಿನ ಹರಿತ ಆ ಮಗುವಿನ ಚರ್ಮವನ್ನು ಸ್ವಲ್ಪ ಸೀಳಿ ಹಾಗೆ ಲೈಟಾಗಿ ಬ್ಲಡ್ ಹೊರಗಡೆ ಬಂದಿತ್ತು. ಆದ್ದರಿಂದ ಆ ಮಗು ಗಟ್ಟಿಯಾಗಿ ಇನ್ನಷ್ಟು ಅಳುತ್ತಾ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತು. ಅದನ್ನು ನೋಡಿದ ತಾರಕ್ನಲ್ಲಿ ಇನ್ನೂ ರಕ್ತ ಕುದಿಯಿತು. ಕ್ಷಣ ಮಾತ್ರವೂ ವಿಳಂಬ ಮಾಡಲಾರ ತಕ್ಷಣವೇ ಕೆಳಗಡೆ ಬಗ್ಗಿದಂತೆಯೇ ಬಗ್ಗಿ ಕೆಳಗಡೆ ಬಿದ್ದ ಒಬ್ಬನ ಹತ್ತಿರದಿಂದ ಕತ್ತಿ ಪಡೆದು ರೆಪ್ಪೆ ಮುಚ್ಚಿ ತೆಗೆಯುವಷ್ಟರಲ್ಲಿ ಮಗುವನ್ನು ಹಿಡಿದಿದ್ದವನ ಮೊಣಕಾಲಿನ ಮೇಲಿನ ಭಾಗಕ್ಕೆ ಕತ್ತಿ ಎಸೆಯೋದ್ರಿಂದ ಅವನು ನೋವಿಗೆ ಅಮ್ಮ ಅನ್ನುತ್ತಾ ಅವನ ಕೈಯಲ್ಲಿದ್ದ ಕತ್ತಿ ಬಿಟ್ಟು ಕಾಲು ಹಿಡ್ಕೊಳ್ಳೋ ಅಷ್ಟರಲ್ಲಿ ಮಿಂಚಿನ ವೇಗದಲ್ಲಿ ಮುಂದೆ ನುಗ್ಗಿ ಬಂದ ತಾರಕ್ ಕೆಳಗಡೆ ಬೀಳ್ತಾ ಇದ್ದ ಮಗುವನ್ನು ಹಿಡಿದು ಅವನ ತೊಡೆ ಹತ್ತಿರ ಇಳಿಸಿದ. ಕತ್ತಿಯನ್ನು ಎಳೆದು 2 ಸೆಕೆಂಡುಗಳಲ್ಲಿ ಅವನ ಕುತ್ತಿಗೆಯ ಒಂದು ಪಕ್ಕಕ್ಕೆ ಆಳವಾಗಿ ಇಳಿಸ್ಬಿಟ್ಟ, ಅಂದರೆ ಚುಚ್ಚಿಬಿಟ್ಟ. ಸಾಯಂಕಾಲದವರೆಗೆ ಇಬ್ಬರು ಡೈರೆಕ್ಟರ್ಸ್ ಹೇಳಿದ 2 ಸ್ಟೋರಿನ ಕೇಳಿ ಬುರ್ಡೆ ಬ್ಲಾಸ್ಟ್ ಆದ ಫೀಲ್ ಬರ್ತಾಯಿದ್ರೆ ಸೌರಭ್ಗೆ ಬರ್ತಾ ಇರುವ ತಲೆನೋವಿಗೆ ಒಂದು ಮ್ಯಾಗ್ಝಿನ್ ಇಂಟರ್ವ್ಯೂಗಾಗಿ ನೀಡಿದ ಅಪಾಯಿಂಟ್ಮೆಂಟ್ ಕೂಡ ನಾಳೆಗೆ ಪೋಸ್ಟ್ಪೋನ್ ಮಾಡಿ ಮನೆಗೆ ಹೊರಟನು ಸೌರಭ್ ಹೋಗ್ತಾ ಹೋಗ್ತಾ ಒಂದು ಬಾರಿ ಇಬ್ಬರು ಮಕ್ಕಳಿಗೂ ಕೂಡ ಫೋನ್ ಮಾಡಿ ಮಾತನಾಡಿ ಇಬ್ಬರಿಗೂ ಇನ್ನೂ ವರ್ಕ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರಿಂದ ತಾನು ಒಬ್ಬನೇ ಹೊರಟು ಹೋದನು. ಸೌರಭ್ ಹೋಗೋ ಅಷ್ಟರಲ್ಲಿ ಅಕ್ಷತಾ ಕಿಚನ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತಾಯಿದ್ರೆ ಸೌರಭ್ ಸೋಫಾದಲ್ಲಿ ಕುಳಿತುಕೊಂಡು ತಲೆ ಹಿಂದೆ ಒರಗಿಸಿ ಡಸ್ಕಿ ಎಂದು ಕರೆದನು. ಕಣ್ಣು ಮುಚ್ಕೊಂಡೆ. ಇದೇನು ಸೌರಭ್ ಅವರು ಬಂದಿದ್ದಾರಾ ಅಂದ್ಕೊಳ್ತಾ ನೀರಿನ ಲೋಟದೊಂದಿಗೆ ಹೊರಗಡೆ ಬಂದಳು ಅಕ್ಷತಾ. ಸೌರಭ್ ಸೋಫಾದಲ್ಲೇ ತಲೆ ಒರಗಿಸಿ ಮಲಗಿರೋದನ್ನು ಕಂಡು ಸೌರಭ್ ಅವರೇ ಏನಾಯಿತು ಎಂದು ಅವನ ಹಣೆಯ ಮೇಲೆ ಕೈಯಿಟ್ಟು ಕೇಳ್ತಾ ಮೊದಲು ನೀರನ್ನ ಕುಡೀರಿ ಅಂದ್ಲು. ಹಾಂ ಎಂದು ಕಣ್ಣು ಬಿಟ್ಟು ಅಕ್ಷತಾಳನ್ನು ನೋಡ್ತಾ ಗ್ಲಾಸ್ ಪಡೆದು ತುಂಬ ತಲೆನೋವಿದೆ ಅಂದನು ಸೌರಭ್. ಅಯ್ಯೋ ಹೌದಾ, ನೀವು ರೂಮ್ಗೆ ಹೋಗಿ ಸೌರಭ್ ಅವರೇ, ನಾನು ಕಾಫಿ ತರ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಎಂದು ಸೌರಭ್ನನ್ನು ಕಳುಹಿಸಿ ಗಡಿಬಿಡಿಯಾಗಿ ಕಿಚನ್ಗೆ ಹೋದಳು. ಸ್ವಲ್ಪ ಹೊತ್ತಿಗೆ ಕೈಯಲ್ಲಿ ಟೀನ ಟ್ರೇಯನ್ನು ಹಿಡ್ಕೊಂಡು ಒಂದು ಕಪ್ನಲ್ಲಿ ಲೈಟ್ ಹೀಟ್ ಮಾಡಿಕೊಂಡು ಬಂದಂಥ ಹೆಡ್ ಮಸಾಜ್ ಆಯಿಲ್ನ ಮತ್ತೊಂದು ಕಪ್ನಲ್ಲಿ ಹಬೆ ಬರ್ತಾ ಇರುವ ಸ್ಟ್ರಾಂಗ್ ಕಾಫಿಯೊಂದಿಗೆ ರೂಮ್ಗೆ ಬಂದಳು. ರೂಮ್ಗೆ ಬಂದ ಅಕ್ಷತಾಳಿಗೆ ಬೆಡ್ ಮೇಲೆ ಮಲಗಿರೋದು ಕಾಣಿಸಿದನು ಸೌರಭ್ ಅವರೇ, ಹಾಂ ಡಸ್ಕಿ, ಕಾಡು ಬೇಡವೆ, ನನಗೆ ತುಂಬ ತಲೆನೋವಿದೆ. ನಾನೇನು ಕಾಡಲ್ಲ ಬಿಡಿ ಸೌರಭ್ ಅವರೇ, ಒಂದು ಬಾರಿ ಎದ್ದು ಈ ಕಾಫಿ ಕುಡೀರಿ, ಸ್ವಲ್ಪ ಫ್ರೆಶ್ ಫೀಲಿಂಗ್ ಬರುತ್ತೆ. ಆ ಕಾಡು ಬೇಡ ಅಂದರೆ ಕೇಳೋದೇ ಇಲ್ವಲ್ಲ ಮೊಂಡಿ ಡಸ್ಕಿ ನೀನು. ಪ್ಲೀಸ್ ಸೌರಭ್ ಅವರೇ, ಒಂದು ಬಾರಿ ಹೇಳಿ ಎನ್ನುತ್ತಾ ಟ್ರೈಯಲ್ಲಿ ಇದ್ದ ಸೈಡ್ ಟೇಬಲ್ ಮೇಲೆ ಇಟ್ಟು ತಾನೇ ಅವನ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡು ಸೌರಭ್ನನ್ನ ಮೆಲ್ಲಗೆ ಎಬ್ಬಿಸಿ ಆಕೆಯ ಭುಜದ ಮೇಲೆ ಅವನ ತಲೆಯನ್ನು ಒರಗಿಸಿ, ಇತ್ತ ನೋಡಿ ಸೌರಭ್ ಅವರೇ, ನಾನು ಕುಡಿಸ್ತೀನಿ ಅಲ್ವಾ, ಪ್ಲೀಸ್ ಸ್ವಲ್ಪ ಕುಡೀರಿ ಎಂದು ತನ್ನ ಭುಜವನ್ನು ಬಾಗಿಸ್ತಾ ಇದ್ರೆ, ಅಪ್ಸ್ ಹೇಳಿದರೆ ಕೇಳೋದೇ ಇಲ್ವೇ ಎಂದು ಅಕ್ಷತಾಳ ಭುಜದ ಮೇಲೆಯೇ ತಲೆ ಒರಗಿಸಿ ತಾಯಿಯ ಹತ್ತಿರ ಸಣ್ಣ ಹುಡುಗನಂತೆ ಮುದ್ದಾಡಿದನು ಸೌರಭ್. ಒಂದು ಕೈಯಿಂದ ಅವನ ಕೂದಲನ್ನು ಸರಿಪಡಿಸ್ತಲೇ ಮತ್ತೊಂದು ಕೈಯಿಂದ ಸ್ವಲ್ಪವಾಗಿ ಅವನಿಗೆ ಕಾಫಿಯನ್ನು ಕುಡಿಸಿದ್ಲು ಅಕ್ಷತಾ. ಆ ನಂತರ ನಿಧಾನವಾಗಿ ಅವನ ತಲೆಯನ್ನು ಮಡಿಲಲ್ಲಿ ಇಟ್ಕೊಂಡು ಉಗುರು ಬೆಚ್ಚಗಿನ ಎಣ್ಣೆಯನ್ನು ತಲೆಗೆ ಹಚ್ಚಿ ಸಣ್ಣ ಫಿಂಗರ್ ಟಿಪ್ಸ್ನಿಂದ ಹೆಡ್ ಮಸಾಜ್ ಮಾಡ್ತಾ ಲೈಟಾಗಿ ಪ್ರೆಷರ್ ನೀಡ್ತಾ ಜೆಂಟಲ್ ಮಸಾಜ್ ಮಾಡೋದು ಸ್ಟಾರ್ಟ್ ಮಾಡಿದ್ಲು ಅಕ್ಷತಾ. ಎಣ್ಣೆ ತಲೆ ಮೇಲೆ ಹಾಕ್ತಲೇ, ಆಹಾ ಡಸ್ಕಿ, ನನಗೆ ಎಣ್ಣೆ ಹಚ್ಚಬೇಡ್ವೆ ಎಂದು ಅರ್ಚ್ತಾ ಇದ್ರೆ, ಸೌರಭ್ ಅವರೇ ಸ್ವಲ್ಪ ಹೊತ್ತು ಸೈಲೆಂಟಾಗಿರಿ, ಎಷ್ಟು ಬಾರಿ ಹೇಳಿದ್ದೀನಿ ನಿಮಗೆ ಕನಿಷ್ಠ ತಿಂಗಳಿಗೊಮ್ಮೆ ಹೀಗೆ ಮಸಾಜ್ ಮಾಡಿಸ್ಕೊಳ್ಳಿ ಎಂದು. ಯಾವಾಗಲೂ ಆ ಕ್ಯಾರೆಕ್ಟರ್ಗಾಗಿ ಈ ಕ್ಯಾರೆಕ್ಟರ್ಗಾಗಿ ಎಂದು ಹೇರ್ ಸ್ಟೈಲ್ನ ಬದಲಿಸ್ತಲೇ ಇರ್ತೀರಿ. ಒಂದು ಬಾರಿಯಾದರೂ ಇದ್ರ ಬಗ್ಗೆ ಹೊರತು ನಿಮ್ಮ ಹೆಲ್ತ್ ಕೇರ್ ತೆಗೆದುಕೊಳ್ತೀರಾ? ಅಸಲು
ಎಂದು ಕೋಪದಿಂದ ಗದರುತ್ತಾ ಹೇಳಿದ್ಲು ಅಕ್ಷತಾ. ಕೂದಲನ್ನು ಸ್ವಲ್ಪ ಎಳೆದಂತೆ ಮಾಡ್ತಾಯಿದ್ರೆ ನಿಜವಾಗಿಯೂ ಸ್ವಲ್ಪವಾಗಿ ತಲೆ ಭಾರ ಹಿಡಿದು ಹಾಯಾಗಿ ಅನಿಸಿ ಸೈಲೆಂಟ್ ಆದನು ಹಿಟ್ಲರ್ ಸೌರಭ್. ಸ್ವಲ್ಪ ಹೊತ್ತಿಗೆ ನೋವು ಕಡಿಮೆಯಾಗಿ ಇನ್ನು ಆ ಪ್ಲೇಸ್ನಲ್ಲಿ ರಿಯಾಲಿಟಿ ಬರಲಾಗಿ, ಡಸ್ಕಿ, ನಿನಗೆ ಒಂದು ವಿಷಯ ಅರ್ಥ ಆಗ್ತಿಲ್ವೇ? ಏನು ಸೌರಭ್ ಅವರೇ, ಈ ನೆಪದಿಂದ ನೀನು ನನ್ನ ಮೇಲೆ ಅರಿಸ್ತಿದೀಯಲ್ಲ, ನಿನ್ನ ಕೈಯಿಂದ ಮಸಾಜ್ ಮಾಡಿಸ್ಕೊಳ್ಳೋದು ನನಗೆ ಇಷ್ಟವಿಲ್ಲದ ಕಲ್ವೇ? ಎಣ್ಣೆ ಹಚ್ಚಿದ್ರೆ ಫೇಸ್ ಎಲ್ಲ ಜಿಡ್ಡಾಗಿ ತಯಾರಾಗುತ್ತೆ, ಅದಕ್ಕೆ ಬೇಡ ಅಂದದ್ದು ಎನ್ನುತ್ತಾ ಮುಖವನ್ನು ಆಕೆಯ ಹೊಟ್ಟೆಗೆ ಒರಗಿಸಿ ಇಟ್ಕೊಂಡನು ಗಟ್ಟಿಯಾಗಿ. ಅರ್ಚ್, ಸೌರಭ್ ಅವರೇ, ಎಣ್ಣೆ ಎಲ್ಲ ನನಗೆ ಒರೆಸ್ತಾ ಇದ್ದೀರಿ ನೀವು? ಮತ್ತು ನನ್ನ ಕೂದಲನ್ನು ನೋಡು, ನಿನ್ನಿಂದ ಹೇಗೆ ಜಿಡ್ಡಾಗಿದೆ ಅಂತ. ಅದಕ್ಕೆ ನೀನು ಕೊಟ್ಟ ಜಿಡ್ಡು ನಿನಗೆ ಕೊಡ್ತಾ ಇದ್ದೀನಿ. ಜಿಡ್ಡು ಡಸ್ಕಿ, ಅಪ್ಸ್, ನೀವೆಂದು ಇಷ್ಟೇ ಸೌರಭ್ ಅವರೇ, ನಿಮಗೆ ಎಣ್ಣೆ ಹಚ್ಚಿದ ಪ್ರತಿ ಬಾರಿ ಹೀಗೆ ಮಾಡ್ತೀರಿ ಎಂದು ಮುಗುಳ್ನಕ್ಕಳು ಅಕ್ಷತಾ ಮುದ್ದಾಗಿ. ಅದಕ್ಕೆ ಅಲ್ವೇ ನೀನು ನನ್ನ ತಲೆ ಭಾರ ಕಡಿಮೆ ಮಾಡಿದ ಪ್ರತಿ ಬಾರಿ ನಾನು ನಿನಗೆ ಹತ್ತಿರ ಇದ್ದು ಬಾತ್ ಮಾಡಿಸಿ, ಅಂದರೆ ಸ್ನಾನ ಮಾಡಿಸಿ, ನಾನು ಅಂಟಿಸಿದ ಜಿಡ್ಡನ್ನು ಹತ್ತಿರವಿದ್ದು ಪೂರ್ತಿ ಹೋಗಲಾಡಿಸೋದು ಎನ್ನುತ್ತಾ ಆಕೆಯ ಮಡಿಲಿನಿಂದ ಎದ್ದು ಆಕೆಯನ್ನು ಎತ್ಕೊಂಡು ವಾಶ್ರೂಮ್ ಒಳಗಡೆ ನುಗ್ಗಿದನು ಸೌರಭ್. ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ತಪ್ಪದೆ ಮಿಸ್ ಮಾಡದೆ ನೋಡಿ. ಧನ್ಯವಾದಗಳು.